ಒಬ್ಬ ಆ್ಯಕ್ಟರ್ ಮೇಲೆ ನಂಬಿಕೆ ಇಟ್ಟು ಅವರ ಲಾಸ್ಟ್ ಸಿನಿಮಾನ ನೋಡಿ ಅದು ತುಂಬ ಇಷ್ಟವಾಗಿ ಸೊ ಅದೇ ಎಕ್ಸ್ಪೆಕ್ಟೇಷನ್ ಜೊತೆಗೆ ಸಿನಿಮಾ ನೋಡಿದ್ರೆ ಸಾರಂಗಪಾಣಿ ಜಾತಕಂ ಇದೊಂದು ಕಾಮಿಡಿ ಡ್ರಾಮಾ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಪ್ರಿಯದರ್ಶಿನಿ ಹಾಗೆ ವೆನೆಲಾ ಕಿಶೋರ್ ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ತೆಲುಗು ಸಿನಿಮಾ. ಈಗ ಈ ಸಿನಿಮಾ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಅಮೆಝಾನ್ ಪ್ರೈಮ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಸಾರಂಗಪಾಣಿ ಇವನಿಗೆ ಹೀರೋಯಿನ್ ಜೊತೆ ಮದುವೆ ಸೆಟ್ ಆಗಿರುತ್ತೆ ಆ್ಯಂಡ್ ಹೀರೋಗೆ ಅಸ್ಟ್ರಾಲಜಿ ಮೇಲೆ ತುಂಬಾ ನಂಬಿಕೆ ಇರುತ್ತೆ. ಆ್ಯಂಡ್ ಮುಂದೆ ಇವನಿಗೆ ಒಬ್ಬ ಅಸ್ಟ್ರಾಲಜಿ ಸಿಕ್ಕಿ ಒಂದು ವಿಷಯನ ಹೇಳ್ತಾನೆ. ಆ ವಿಷಯನ ನಂಬಿ ಹೀರೋ ತನ್ನ ಲೈಫ್ನಲ್ಲಿ ಏನೆಲ್ಲ ಅವಂತರ ಮಾಡಿಕೊಳ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಕ್ಕಿಂತ ನೆಗೆಟಿವ್ ಅನಿಸಿದೆ ಜಾಸ್ತಿ. ಯಾಕಂದರೆ ಸಿನಿಮಾದಲ್ಲಿ ಏನೇನೂ ಇಲ್ಲ, ಅಲ್ಲಲ್ಲಿ ಬರ್ತಿದ್ದ ಕಾಮಿಡಿ ಸ್ವಲ್ಪ ವರ್ಕ್ ಆಯಿತು ಬಿಟ್ಟರೆ ಸಿನಿಮಾದಲ್ಲಿ ಏನೂ ಕೂಡ ವರ್ಕ್ ಆಗಿಲ್ಲ ಅಂತೀನಿ. ಸಿನಿಮಾದಲ್ಲಿ ಬೇಜಾನ್ ಅನ್ವಾಂಟೆಡ್ ಸೀನ್ಸ್ಗಳು ತುಂಬ ಜಾಸ್ತಿನೇ ಇದ್ದಾವೆ. ಇದರಿಂದ ಸಿನಿಮಾದ ರನ್ ಟೈಮ್ ಕೂಡ ತುಂಬ ಜಾಸ್ತಿಯಾಗಿ ತುಂಬ ಡ್ರ್ಯಾಗ್ ಫೀಲ್ ಕೊಡುತ್ತೆ ಅಂತೀನಿ. ಸಿನಿಮಾದಲ್ಲಿ ಇರುವಂಥ ಅನ್ವಾಂಟೆಡ್ ಸೀನ್ಸ್ಗಳನ್ನು ಕಟ್ ಮಾಡ್ಬೋದಾಗಿತ್ತು. ಹಾಗೆ ಸಿನಿಮಾದ ಫಸ್ಟ್ ಹಾಫ್ ಒಂದು ಮಟ್ಟಿಗೆ ಪರವಾಗಿರಲಿಲ್ಲ, ಆದರೆ ಸೆಕೆಂಡ್ ಹಾಫ್ ಮಾತ್ರ ಫುಲ್ ಡ್ರ್ಯಾಗ್ ಫೀಲ್ ಕೊಡುತ್ತೆ. ಆ್ಯಂಡ್ ಹೋಲ್ ಆಫ್ ದ ಸಿನಿಮಾ ಒಂದು ಕೂಡ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋ ಸೀನ್ ಆಗಲಿ ಸಿಚುವೇಶನ್ ಆಗಲಿ ಕ್ರಿಯೇಟ್ ಆಗಲೇ ಇಲ್ಲ ಅಂತೀನಿ. ಇನ್ನು ಸಿನಿಮಾದಲ್ಲಿ BGM ಕೂಡ ಹೇಳಿಕೊಳ್ಳುವ ರೇಂಜ್ಗೆ ಇರಲಿಲ್ಲ. ಹಾಗೆ ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಆ್ಯಂಡ್ ಎಡಿಟಿಂಗ್ ಬಗ್ಗೆ ಇನ್ನೂ ಕೂಡ ವರ್ಕ್ ಮಾಡಬೇಕಿತ್ತು ಅನಿಸ್ತು. ಇನ್ನು ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಪ್ರಿಯದರ್ಶಿನಿ ಹಾಗೆ ಕಿಶೋರ್ ಆ್ಯಂಡ್ ಹರ್ಷ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಡೀಸೆಂಟ್ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಅಬೋ ಆವ್ರೇಜ್ ಮೂವಿ ಅಂತೀನಿ. ಸಿನಿಮಾನ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸುಮ್ಮನೆ ಟೈಮ್ ಪಾಸ್ಗೆ ನೋಡ್ತೀರಂದರೆ ನೋಡ್ಬೋದು. ಹಾಗೆ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.